ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಕಾವೇರಿ ನದಿಯ ಕೆಆರ್ಎಸ್ ಜಲಾಶಯದಲ್ಲಿ ನೀರಿಲ್ಲದೆ ಬೆಂಗಳೂರು ಹಾಗೂ ಮೈಸೂರು, ಮಂಡ್ಯ, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಕಷ್ಟಕ್ಕೆ ಸಿಲುಕೊಂಡಿರುವಂತಹ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ನಡುವೆ ದೆಹಲಿಯಲ್ಲಿ ನಡೆದಂತಹ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಲಾಗಿದೆ. 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶವನ್ನು ಮಾಡಲಾಗಿದ್ದು, ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಂಡ್ಯ ಜನತೆ ಆಕ್ರೋಶ ಕಟ್ಟಿ ಒಡೆದಿದ್ದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ಟರೆ ಬೆಂಗಳೂರಿಗೆ ಹರಿಯುವಂತಹ ನೀರಿನ ಪೈಪ್ ಒಡೆದು ಹಾಕುತ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಬರ್ತಾ ಇದೆಯಲ್ಲ ತಮಿಳುನಾಡಿಗೆ 3,500 ಕ್ಯೂಸೆಕ್ 3.5 ಟಿಎಂಸಿ ನೀರನ್ನು ಬಿಡಬೇಕನ್ನೋ ಆದೇಶವನ್ನು ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂಥ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ನಮಗೆ ಇರುವುದು 92 ಅಡಿ ನೀರು. ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ, ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಮುಖ್ಯಮಂತ್ರಿಗಳೇ, ಈ ಸಂದರ್ಭಕ್ಕೆ ಬಂಗಾರಪ್ಪನವ್ರು ನೆನಪಾಗ್ತಾರೆ. ಬಂಗಾರಪ್ಪನವ್ರ ರೆಡಿಯನ್ನು ನೀವು ಪಾಲಿಸಬೇಕಾಗಿದೆ. ತಾವು ಬಂಗಾರಪ್ಪನಿಂದ ಬಂದಂತ ರಾಜಕಾರಣಿಯಾಗಿದ್ದೀರಿ. ದಯಮಾಡಿ ಈ ಒಂದು ನಿರ್ಣಯವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋ ಆದೇಶವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಆಡಳಿತ, ಈ ಕಾವೇರಿ ನಿರ್ವಹಣಾ ಮಂಡಳಿ ಮಾಡಿರುವ ಆದೇಶವನ್ನು ಧಿಕ್ಕರಿಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಪೀಲ್ ತರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು, ನೀರಾವರಿ ಸಚಿವರು ಮಾಡಬೇಕು ಅನ್ನೋ ಆಗ್ರಹವನ್ನು ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದರೆ, ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಕ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂಥ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರೂ ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂಥ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರ್ದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದರೆ, ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಟ್ಟೋದ್ರಿಂದ ನಮ್ಗೆ 3,500 ಕ್ಯೂಸೆಕ್ ನೀರು ಕೊಡೋದ್ರಿಂದ ನಮಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾವೆ. ನೀರು ಬಿಟ್ಟರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ, ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾಗ್ಲೂ ಕುಡಿ ನೀರು ಉಳ್ಕೊಳ್ಳೋದಿಲ್ಲ. ನಮ್ಮ ಬೆಳೆ ವಿಚಾರವಂತೂ ಮರ್ತೇ ಬಿಡೋದು ಈ ಸರ್ಕಾರ.